ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ವತಿಯಿಂದ 2024-25ನೇ ಸಾಲಿಗೆ BEd ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ 14ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಮತ್ತು ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಲಿಲ್ಲ ಮತ್ತು ಪೇಮೆಂಟ್ ಇಶ್ಯೂ ಆಗಿರುವಂಥದ್ದು, ಅದರ ಸಲುವಾಗಿ ಏನು ಮಾಡಿದ್ದಾರೆ ಅಂತಂದರೆ, ಪೇಮೆಂಟ್ ಮಾಡಿರುವಂತಹ ಸಕ್ಸಸ್ಫುಲ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಳ್ಳಲಿಕ್ಕೆ ಆನ್ಲೈನಲ್ಲಿ, ಅಂದರೆ ನೀವು ಲಾಗಿನ್ ಮಾಡಿ ಪಾಸ್ವರ್ಡನ್ನು ಹಾಕಿ ಆನ್ ಮಾಡಿದಾಗ ಅಲ್ಲಿ ನಿಮಗೆ ಪ್ರಿಂಟ್ ಆಪ್ಷನ್ ತೋರಿಸುತ್ತೆ. ಓಕೆ, ಅದರ ಬಗ್ಗೆ ಕೂಡ ನಾನು ಆಫ್ಟರ್ನೂನ್ ಟೈಮಲ್ಲಿ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ಎಕ್ಸ್ಟೆಂಡೆಡ್ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟತೆಯನ್ನು ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಿಂದಿನ ವರ್ಷದ ಒಂದು ಉಲ್ಲೇಖವನ್ನು ತೊಗೊಂಡು ಹೇಳ್ತೀನಿ. ಈಗಾಗಲೇ ಆಫಿಷಿಯಲಿ ಇವತ್ತು ಬರುತ್ತೆ ಅಂತ ಎಕ್ಸೆಪ್ಟೆಡ್ ಮಾಡಿದ್ದೆ, ಬಟ್ ಯಾವುದೇ ಥರಂಥ ಆಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನಾದರೂ ಬಿಟ್ಟರೆ ಬಿಡಬೇಕು. ಓಕೆ, ಹಿಂದಿನ ವರ್ಷನೂ ಕೂಡ ಬಿಟ್ಟಿದ್ದರು, ಅದನ್ನು ನಿಮಗೆ ಇಲ್ಲಿ ತೋರಿಸ್ತೇನೆ ಸ್ಕ್ರೀನಲ್ಲಿ. ಯಾವ ರೀತಿಯಾಗಿ ಅವರು ವಿದ್ಯಾರ್ಥಿಗಳ ಒಂದು ರಿಕ್ವೆಸ್ಟಿಂಗ್ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ, ದಿನಾಂಕವನ್ನು ವಿಸ್ತರಣೆ ಮಾಡಿರೋ ಬಗ್ಗೆ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದರು. ರಿಗಾರ್ಡಿಂಗ್ ಎಕ್ಸ್ಟೆನ್ಷನ್ ಆಫ್ ಅಪ್ಲಿಕೇಶನ್ ಅಂತ ಇದೆ. ಸೊ ನಿಮಗೆ ಇಲ್ಲಿ ತೋರಿಸ್ತೇನೆ. ಇಲ್ಲಿ ಯಾವ ರೀತಿಯಾಗಿತ್ತು ಅಂದರೆ, ಇಲ್ಲಿ ನೋಡ್ಬೋದು, ಹೋದ ವರ್ಷದಿದು ರಿಗಾರ್ಡಿಂಗ್ ಎಕ್ಸ್ಟೆನ್ಷನ್ ಆಫ್ ಅಪ್ಲಿಕೇಶನ್ ಪೀರಿಯಡ್ ಅಡ್ಮಿಷನ್ BEd ಕೋರ್ಸ್ 23-24 ಅಂದರೆ, ಸೊ ಹಿಂದಿನ ವರ್ಷ ಏನು ಮಾಡಿದ್ದಾರೆ ಅಂತಂದರೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದಿನಾಂಕವನ್ನು ವಿಸ್ತರಣೆ ಮಾಡಿದ್ರು. ಒಂದು 15 ಡೇಸ್ ಎಕ್ಸ್ಟೆಂಡೆಡ್ ಕೊಟ್ಟಿದ್ದರು. ಬಟ್ ಈಗೂ ಕೂಡ ಏನಂದರೆ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಬಟ್ ನಾಳೆ ಈವ್ನಿಂಗ್ ತನಕ ನಿಮಗೆ ಮಾಹಿತಿ ಗೊತ್ತದೆ. ನಾಳೆ ಈವ್ನಿಂಗ್ ತನಕ ಏನಾದರೂ ಬರಲಿಲ್ಲ ಅಂದರೆ ಬರೋದಿಲ್ಲ ಅಂತ ಅಂದ್ಕೊಂಬಿಡಿ. ಇನ್ ಕೇಸ್ ಆಫ್ ನಾಳೆ ಈವ್ನಿಂಗ್ ತನಕ ಬರ್ಬೋದಂತ ಹೋಪ್ ಇದೆ. ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇಶ್ಯೂ ಆಗಿರುವಂಥದ್ದು. ಪೇಮೆಂಟ್ ಪೆಂಡಿಂಗ್ ಇದೆ, ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಚಾನ್ಸಸ್ ಆಗ್ತಾ ಇಲ್ಲ, ಆಮೇಲೆ ಫೀಸ್ ಡಿಡಕ್ಟ್ ಆಗಿದೆ ಅಕೌಂಟಿಂದ, ಆದರೆ ಅಲ್ಲಿ ನೋಡಿದರೆ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಈ ಎಲ್ಲ ಪ್ರಾಬ್ಲಮ್ಗಳು ಇರೋದರಿಂದ ದಿನಾಂಕವನ್ನು ವಿಸ್ತರಣೆ ಮಾಡ್ಬೋದು ಅಂತ ಹೋಪ್ ಇದೆ. ಬಟ್ ನಾಳೆ ಸಂಜೆ ತನಕ ನಿಮಗೆ ಕ್ಲಾರಿಫೈ ಆಗುತ್ತೆ. ಅದಕ್ಕಿಂತ ಮೊದಲು ಏನಾದರೂ ಮಾಹಿತಿ ಗೊತ್ತಾದರೆ ಡೆಫಿನೆಟಾಗಿ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇನೆ. ಇನ್ನೊಂದು ಸಲ ನಾನು ನಿಮಗೆ ಏನಪ್ಪ ಅಂತ ಕೇಳ್ಕೊಳ್ಳೋದೇನಂತಂದರೆ, ನೀವು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ.